ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮಂಗಳೂರು. ಇವತ್ತು ನನ್ನ ಮಗಳು ವಿದೌಟ್ ಮೈ ಹೆಲ್ಪ್ ಅವಳೇ ಒಂದು ಎಗ್ ಆಮ್ಲೆಟ್ ಮಾಡ್ತಿದ್ದಾಳೆ. ಅಂದರೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ, ಆದರೆ ಅವಳು ಬಿಡ್ತಾಯಿಲ್ಲ ನನಗೆ ಹೆಲ್ಪ್ ಮಾಡಲಿಕ್ಕೆ. ಅವಳು ಬಿಡ್ತಾಯಿಲ್ಲ ನನಗೆ ಹೆಲ್ಪ್ ಮಾಡಲಿಕ್ಕೆ. ಆದರೂ ನಾನು ಹೆಲ್ಪ್ ಮಾಡ್ತಿದ್ದೇನೆ, ಯಾಕಂದರೆ ಗ್ಯಾಸಲ್ಲೆಲ್ಲ ಇರುವಾಗ ಹೆಲ್ಪ್ ಮಾಡಲೇಬೇಕಾಗ್ತದೆ. ಹಾಗೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಕುಕ್ಕಿಂಗಲ್ಲೆಲ್ಲ. ಅಂದರೆ ನನ್ನ ಹೆಲ್ಪ್ ಇಲ್ಲದೆ ಅವಳು ಆಮ್ಲೆಟ್ ಮಾಡ್ತಾಳೆ, ಕಾಫಿ ಮಾಡ್ತಾಳೆ ಎಲ್ಲ ಆಲ್ಮೋಸ್ಟ್. ಕೆಲವೊಂದೆಲ್ಲ ಸಣ್ಣ ಕುಕ್ಕಿಂಗ್ ನಾನೇ ಅಲೋ ಮಾಡೋದಿಲ್ಲ ಕಿಚನಿಗೆ, ಯಾಕೆಂದರೆ ಮಕ್ಕಳಲ್ವ. ಹಾಗೆ ಈಗ ಈ ಮಿರ್ಚಿ ಪೌಡರ್ ಹಾಕ್ತಿದ್ದಾಳೆ, ಮೆಣಸಿನ ಹುಡಿ, ನೆಕ್ಸ್ಟ್ ಅರಶಿನ ಹುಡಿ ಹಾಕ್ತಿದ್ದಾಳೆ. ಹಾಗೆ ಮಕ್ಕಳಿಗೆ ನಾವು ಈ ಟೈಮಲ್ಲಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಲಿಕ್ಕೆ ಕಲಿಸಬೇಕು. ಯಾಕೆಂದರೆ ಸ್ವಲ್ಪ ಆದರೂ ಬೇಸಿಕ್ ಆದರೂ ಅವರಿಗೆ ಮಾಡಿ ತಿನ್ನುವಷ್ಟು ನಾಲೆಜ್ ಇರಬೇಕು. ನಾವು ಕಿಚನಿಗೆ ಅವರನ್ನು ಅಲೌ ಮಾಡಿದರೆ, ಸಪೋಸ್ ನಮಗೇನಾದರೂ ಹೆಲ್ತ್ ಇಶ್ಯೂ ಆದರೆ, ಅವರಿಗೇನಾದರೂ ಒಂದು ಮಾಡಿ ತಿನ್ನುವಷ್ಟಾದರೂ ಅವರಿಗೆ ಇಂಡಿಪೆಂಡೆಂಟ್ ಆಗಿರಬೇಕು. ಹಾಗೆ ಮಕ್ಕಳನ್ನ ಆ್ಯಕ್ಚುಲಿ ಕಿಚನಿಗೆ ಅಲೌ ಮಾಡಬಾರ್ದು ಗ್ಯಾಸಲ್ಲಿರುವಾಗ. ಬಟ್ ಸ್ಟಿಲ್ ಅವರೇ ಇಂಟ್ರೆಸ್ಟ್ ತಗೊಂಡು ನಾವು ಮಾಡ್ತೇವೆ ಅಂತ ಹೇಳುವಾಗ ನಾವು ಅವರಿಗೆ ಎನ್ಕರೇಜ್ ಕೊಡಬೇಕು. ನೋಡಿ, ಈಗ ಇಲ್ಲಿ ನೀರುಳ್ಳಿ ಕಟ್ ಮಾಡ್ತಿದ್ದಾಳೆ. ಅವಳಷ್ಟಕ್ಕೆ ಎಷ್ಟು ಕೇರ್ಫುಲ್ಲಾಗಿ ಕಟ್ ಮಾಡ್ತಿದ್ದಾಳೆ ಹೇಳಿದರೆ, ತುಂಬ ಜಾಗ್ರತೆಯಿಂದ ಅವಳು ಕಟ್ ಮಾಡ್ತಿದ್ದಾಳೆ ಅವಳು. ಇದೆಲ್ಲ ಮಕ್ಕಳಿಗೆ ಬೇಸಿಕ್ ಥಿಂಗ್ಸ್ ನಾವು ಕಲಿಸಲೇಬೇಕಾಗ್ತದೆ. ಯಾಕೆಂದರೆ ಈ ಏಜಲ್ಲಿ ಕಲಿಬಾರ್ದು, ಆ ಏಜಲ್ಲಿ, ಯಾವ ಏಜಲ್ಲಿ ಮಕ್ಕಳಿಗೆ ಏನೆಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು ಅವರಿಗೆ ಅಲೋ ಮಾಡಬೇಕು. ಅಂದರೆ ಒಳ್ಳೆಯದಕ್ಕೆ ಅವರಿಗೆ ಏನೆಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು ಅದಕ್ಕೆ ನಾವು ಆದಷ್ಟು ಅವರಿಗೆ ಸಪೋರ್ಟ್ ಕೊಡಬೇಕು. ಅದು ಮಾಡಬೇಡ, ಇದು ಮಾಡಬೇಡ ಅಂತ ರಿಸ್ಟ್ರಿಕ್ಷನ್ಸ್ ಮಾಡಬಾರ್ದು. ನೋಡಬೇಕು ಯಾವುದು ಗುಡ್ ಆರ್ ಬ್ಯಾಡ್ ನೋಡಿ ಅವರಿಗೆ ನಾವು ಸಪೋರ್ಟ್ ಕೊಡಬೇಕು. ಹಾಗೆ ಇವಾಗ ಚೆಂದ ಮ್ಯಾರಿನೇಟ್ ಮಾಡ್ತಿದ್ದಾಳೆ. ಒಂದು ವಿಷಯ ಏನಂತ ಹೇಳಿದರೆ, ಅವಳು ಏನೆಲ್ಲ ಕ್ವಾಂಟಿಟಿ ಹಾಕಿದ್ದಾಳಲ್ಲ, ಈಗ ಮೆಣಸಿನ ಹುಡಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಅರಶಿನ ಆಗಿರ್ಬೋದು, ಎಲ್ಲ ಕೂಡ ಒಂಥರ ಈಕ್ವಲ್ ಕ್ವಾಂಟಿಟಿಯಲ್ಲಿತ್ತು. ಟೇಸ್ಟ್ ಕೂಡ ಒಳ್ಳೆದಿತ್ತು. ಈಗ ನಮಗೆ ಇಷ್ಟು ವರ್ಷದಿಂದ ನಾವು ಅಡಿಗೆ ಮಾಡ್ತಿದ್ದೇವೆ, ಆದರೂ ಕೂಡ ನಮಗೆ ಸ್ವಲ್ಪ ಉಪ್ಪು ಜಾಸ್ತಿ, ಹುಳಿ ಜಾಸ್ತಿ ಆಗ್ತದೆ. ಆದರೆ ಈ ಏಜಲ್ಲಿ 9 ಇಯರ್ಸಲ್ಲಿ ಅವಳು, ಆ್ಯಕ್ಚುಲಿ 9 ಇಯರ್ಸ್, ಈ ಏಜಲ್ಲಿ ಅವಳು ಕುಕ್ಕಿಂಗ್ ಮಾಡುವಾಗ ಎಷ್ಟು ಸಾಲ್ಟ್, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತೇಳಿ ಹಾಕೋ ಒಂದು ಇದು ಕೆಪಾಸಿಟಿ ಇದೆಯಲ್ಲ, ಅದೇ ಬೇಕು ಒಂದು ಕುಕ್ಕಿಂಗಲ್ಲಿ. ಈಗ ಅವಳೇ ಗ್ಯಾಸೆಲ್ಲ ಆನ್ ಮಾಡ್ತಿದ್ದಾಳೆ. ಆಮ್ಲೆಟ್ ಮಾಡಲಿಕ್ಕೆ ಎಲ್ಲ ಪ್ರಿಪೇರ್ ಮಾಡಿ ಅದೇ ತವಾ ಇಟ್ಟು, ನಾನು ಕೂಡ ಬ್ಯಾಕ್ ಸೈಡಿಂದ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೇನೆ. ಎಲ್ಲ ಕಿಚನನ್ನು ಅವಳಿಗೆ ಕೊಡಲಿಲ್ಲ, ಯಾಕೆಂದರೆ ಗ್ಯಾಸೆಲ್ಲ ಇದು ಮಾಡುವಾಗ, ಮಕ್ಕಳು ಕೆಲಸ ಮಾಡುವಾಗ ನಾವು ಕೂಡ ಸ್ವಲ್ಪ ಅವೇರ್ ಆಗಿರಬೇಕು. ಮಕ್ಕಳಿಗೆ ನಾವು ತುಂಬ ಅಡಿಗೆ ಕಲಿಸಿದ್ರು ಕೂಡ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ನಾವು ಅದಕ್ಕೆ ಆಲ್ವೇಸ್ ಸಪೋರ್ಟ್ ಕೊಡಬೇಕು. ಯಾಕೆಂದರೆ ಅವರು ಇಂಡಿಪೆಂಡೆಂಟ್ ಆಗ್ತಾರೆ, ಡಿಪೆಂಡೆಂಟ್ ಆಗೋದಿಲ್ಲ ಅವರು. ಅದಕ್ಕೋಸ್ಕರ ನಾನು ಅವಳಿಗೆ ಅಲೌ ಮಾಡಿದ್ದಿಲ್ಲ. ಆದರೆ ನಾನು ಮಾಡೋದಿಲ್ಲ ಆ್ಯಕ್ಚುಲಿ ಗ್ಯಾಸಲ್ಲೆಲ್ಲ ಅಡುಗೆ ಎಲ್ಲ ಮಾಡಲಿಕ್ಕೆ. ನಾವು ಆಮ್ಲೆಟ್ ಈಸ್ ರೆಡಿ ಟು ಈಟ್. ಎಷ್ಟು ಚೆಂದ ಪೋರ್ ಮಾಡಿದ್ದೀನಿ ನೋಡಿ ಅದನ್ನು ಆ ಒಂದು ತವಾಗೆ. ನೋಡಿ ಅವಳದು ಸ್ಕಿಲ್ ನೋಡಿ, ಆ ಮೊಟ್ಟೆಯನ್ನು ಸ್ಪ್ರೆಡ್ ಮಾಡುವಂಥ ಸ್ಕಿಲ್. ನಾನು ಕೂಡ ಟೇಸ್ಟ್ ಮಾಡಿ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿತ್ತು, ಅದೇ ಒಂದು ಖುಷಿ. ಇಗ್ನೋರ್ ಸಮಥಿಂಗ್ಸ್ ಇನ್ ಮೈ ಕಿಚನ್ ಅಲ್ಲಲ್ಲಿದೆ.
ಇಲ್ಲಿ ನೋಡಿ ಎಗ್ಗನ್ನು ಎಷ್ಟು ಚಂದ ಫ್ಲಿಪ್ ಮಾಡ್ತಿದ್ದಾಳೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ಲಾಸ್ಟಲ್ಲಿ ನಿಮಗೊಂದು ಈ ವಿಡಿಯೋ ಇಷ್ಟ ಆಗಿದ್ದರೆ, ನನ್ನ ಮಗಳು ಮಾಡಿದ ಒಂದು ಅಡುಗೆ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ ರೆಡಿ ಆಯಿತು, ರೆಡಿ ಟು ಈಟ್ ದ ಟೇಸ್ಟಿಯಸ್ಟ್